ಬದುಕಿನಲ್ಲಿ ಹಲವು ಸಲ ಅಸಂಭವನೀಯವಾದದ್ದೆಲ್ಲ ಆಗಿಬಿಡತ್ತೆ. ಹೀಗೊಂದು ಸಂಭವಿಸೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅಂದುಕೊಂಡಿದ್ದು ಆಗತ್ತೆ. ಅದು ಕಷ್ಟ ಇರಬಹುದು, ಸುಖ ಇರಬಹುದು, ಅದು ಒಳಿತಿರಬಹುದು, ಅದು ಕೆಡುಕಿರಬಹುದು, ಅದು ಬೇಕಾದ್ದು ಇರಬಹುದು, ಬೇಡದ್ದು ಇರಬಹುದು. ಆದರೆ ಗೊತ್ತೇ ಇಲ್ಲದ್ದೊಂದು, ನಿರೀಕ್ಷೆಯೇ ಮಾಡದ್ದೊಂದು, ಕಲ್ಪಿಸದೇ ಇದ್ದದ್ದೊಂದು, ಬಯಸದೇ ಇದ್ದದ್ದೊಂದು ಆಗಿಬಿಡತ್ತೆ. ಇದನ್ನು ಇಟ್ಟುಕೊಂಡು ಇಲ್ಲೊಬ್ಬ ಪ್ರಾಜ್ಞ ಆಡ್ತಾನೆ. ಅದನ್ನು ಅವನು ಆಂಜನೇಯನ ಮಾತಾಗಿ ಹೇಳ್ತಾನೆ. ಕುತ್ರಾಯೋಧ್ಯಾಕ್ವರಾಮೋ ದಶರಥವಚನ ದಂಡಕಾರಣ್ಯಮಾಗಾತ್ ಕ್ವಾಸೌ ಮಾರೀಚನಾಮ ಕನಕಮಯಮೃಗಃ ಕುತ್ರ ಸೀತಾಪಹಾರಃ ಸುಗ್ರೀವೇ ರಾಮಮೈತ್ರಿ ಕ್ವ ಜನಕತನಯಾನ್ವೇಷಣೆ ಪ್ರೇಷಿತೋಹಂ ಯೋರ್ಥೋ ಸಂಭಾವನೀಯಸ್ತಮಪಿ ಘಟಯತೆ ಚಿತ್ರಕರ್ಮ ವಿಧಾತ. ಸೃಷ್ಟಿಕರ್ತ ಅಥವಾ ವಿಧಿ ಅದೆಷ್ಟು ವಿಚಿತ್ರವಾದ ಸಂಯೋಜನೆಗಳನ್ನೆಲ್ಲ ಮಾಡ್ತಾನೆ ಅಂತ ಅಂದರೆ, ಅಯೋಧ್ಯೆಯಲ್ಲಿ ಎಲ್ಲಿಯ ರಾಮ, ಅವನ ತಂದೆ ದಶರಥ ಏನೋ ಹೇಳಿದನಂತೆ, ಅದನ್ನು ಉಳಿಸೋದಕ್ಕೆ ಅಂತ ಇವನು ದಂಡಕಾರಣ್ಯಕ್ಕೆ ಬಂದನಂತೆ. ಅಲ್ಯಾರೋ ಮಾರೀಚ, ಅವನು ಬಂಗಾರದ ಜಿಂಕೆಯಾದನಂತೆ. ಇನ್ಯಾರೋ ಒಬ್ಬ ಸೀತೆಯನ್ನು ಅಪಹರಿಸಿದನಂತೆ. ಪರಿಚಯವೇ ಇಲ್ಲದ ರಾಮಸುಗ್ರೀವರಲ್ಲಿ ಗೆಳೆತನವಾಯ್ತಂತೆ. ಜನಕರಾಜನ, ಮಿಥಿಲೆಯ ಜನಕರಾಜನ ಮಗಳನ್ನು ಹುಡುಕೋದಕ್ಕೆ ನನ್ನನ್ನು ಕಳುಹಿಸಿದರಂತೆ ಅಂತ ಹೇಳ್ತಾ, ಒಂದಕ್ಕೊಂದು ಸಂಬಂಧವೇ ಇಲ್ಲದ್ದೆಲ್ಲ ಸಂಭವಿಸಿ ಬಿಡುತ್ತೆ. ವಿಧಿ ವಿಚಿತ್ರವಾಗಿ ಆಡ್ತಾನೆ ಅಂತ ಹೇಳ್ತಾನೆ ಆಂಜನೇಯ. ಶುಭಂ ಭೂಯಾತ್.